ಟೈಮ್ ಡಿಫರೆನ್ಸ್, ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾ ಕ್ಲೀನ್ ಇಲ್ಲ, ಫಾರಿನ್ ಕಂಟ್ರೀಸ್ ಎಲ್ಲ ಎಷ್ಟು ಕ್ಲೀನ್ ಆಗಿರುತ್ತೆ. ಹಾಸ್ಪಿಟಲ್ಸ್ ದಟ್ ಐ ಹ್ಯಾವ್ ಟು ಮೆನ್ಷನ್ ಇಸ್ ಇಲ್ಲಿನ ವರ್ಕ್ ಕಲ್ಚರ್. Hi guys, welcome back to my channel. My name is Priyanka. I hope you all are doing good. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನಗೆ ರಜಾ, ಅಂದ್ರೆ ನನಗೆ ರೆಸ್ಟ್ ಡೇ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಬಟ್ ನನಗೆ ವೀಕ್ಲಿ 4 days ವರ್ಕ್ ಇರುತ್ತೆ and 3 days ಹಾಲಿಡೇಸ್ ಇರುತ್ತೆ. Since I am in production, 3 days ಹಾಲಿಡೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. So basically it's like a very nice schedule. ಯಾವಾಗ 3 days ಹಾಲಿಡೇಸ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ, ಅವಾಗ ನಾನಷ್ಟೇ ಅಲ್ಲ, ಆಲ್ಮೋಸ್ಟ್ ಆಲ್ ಆಫ್ ದೋಸ್ ಇಲ್ಲಿರೋರು ಯಾರ್ಯಾರು ಟ್ರಾವೆಲಿಂಗ್ ಇಷ್ಟಪಡ್ತಾರೆ ಅವರೆಲ್ಲರೂ ನೆಕ್ಸ್ಟ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಸ್ಯಾಟರ್ಡೆ, ಜಸ್ಟ್ ರೆಸ್ಟಿಂಗ್. ನಾನು ಅಬ್ರಾಡ್ ಲೈಫ್ ಡಾಕ್ಯುಮೆಂಟ್ ಮಾಡಬೇಕು ಅಂತ ನಾನು ಏನ್ ಅನ್ಕೊಂಡಿದ್ದೆ, ನಾನು ಹೇಗ್ ಅನ್ಕೊಂಡಿದ್ನೋ ಅದ್ರ ಪ್ರಕಾರ ಮಾಡೋದಕ್ಕಾಗ್ಲಿಲ್ಲ. ಫಸ್ಟ್ ಆಫ್ ಇದು ನನ್ನ ವೆರಿ ಫಸ್ಟ್ ಜಾಬ್. ಇದಕ್ ಬಂದು ಸೆಟ್ ಆಗದೆ ನನಗೆ ತುಂಬಾನೇ ಟೈಮ್ ತಗೋತು, ತುಂಬಾನೇ ಕಷ್ಟ ಆಯ್ತು. ಬಿಕಾಸ್ ಮನೆಯಿಂದ ಹೊರಗಿದ್ದು ಇದೆ ಫಸ್ಟ್, ಅದ್ರಲ್ಲೂ ಇದು ಫಸ್ಟ್ ಜಾಬ್, ಅದ್ರಲ್ಲೂ ಹೊಸ ಕಂಟ್ರಿ, ಅದ್ರಲ್ಲೂ ಹೊಸ ಜನ, ಹೊಸ ಜಾಗ ಎಲ್ಲಾನು ಇತ್ತು. ಒನ್ ಥಿಂಗ್ ಅಬೌಟ್ ಮೀ ಇಸ್ ಎಲ್ಲಾನು ಶೂಟ್ ಮಾಡ್ಕೋತೀನಿ. ಟ್ರಸ್ಟ್ ಮೀ, ನಾನು ಎಲ್ಲೇ ಹೋದ್ರು, ಏನೇ ಮಾಡಿದ್ರು, ಏನೇ ತಿಂದ್ರು ಎಲ್ಲ ಶೂಟ್ ಮಾಡಿರ್ತೀನಿ. ಬಟ್ ಎಡಿಟ್ ಮಾಡಿ ಹಾಕೋದಿದೆಯಲ್ಲ, ಐ ಡೋಂಟ್ ನೋ ವೈ ದ್ಯಾಟ್ ಪ್ರಿಯಾಂಕಾ ಇಸ್ ಸ್ಟಿಲ್ ನಾಟ್ ಆಕ್ಟಿವ್ ಇನ್ ಮೀ. ಅದಕ್ಕೆ ಮುಂಚೆ ಲೆಟ್ಸ್ ಮೇಕ್ ಅನ್ ಆಪಲ್ ಜ್ಯೂಸ್. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಟೈಮ್ ಡಿಫರೆನ್ಸ್, ಹಂಗೇರಿಗೂ ಇಂಡಿಯಾಗೂ ರೈಟ್ ನಾವು ಕರೆಂಟ್ಲಿ 4 hours 30 minutes ಡಿಫರೆನ್ಸ್ ಇದೆ. ದಿಸ್ ಇಸ್ ಡ್ಯೂ ಟು ದ ಡೇ ಲೈಟ್ ಸೇವಿಂಗ್ ಟೈಮ್. ಸೆಕೆಂಡ್ ಥಿಂಗ್, ಇವಾಗ ಕರೆಂಟ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಇವಾಗ ಇನ್ನು ವಿಂಟರ್, ಆಲ್ಮೋಸ್ಟ್ ವಿಂಟರ್ ಮುಗ್ದಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಒಂದ್ 2 ದಿನದಿಂದ ಮಳೆ ಬರ್ತಾ ಇದೆ, ಸ್ನೋ ಕೂಡ ನಿಂತಿದೆ. ಬಟ್ ನನಗ್ ವಿಂಟರ್ ಅಲ್ಲಿ ತುಂಬಾ ಬೇಜಾರಾಗೋದೇನು ಅಂದ್ರೆ, ಒಂದ್ ಕಡೆ ಸ್ನೋ ಫಾಲ್ ಆಗುತ್ತೆ ಅನ್ನೋದು ಖುಷಿ ಇದ್ರೆ, ಇನ್ನೊಂದ್ ಕಡೆ ತುಂಬಾ ಬೇಜಾರಾಗೋದು 3:30-4 ಗಂಟೆಗೆ ಕತ್ಲಾಗೋಗುತ್ತೆ. ನಮ್ ಆಫೀಸ್ ಟೈಮಿಂಗ್ಸ್ ಯೂಶಲಿ ಏನಾದ್ರೂ ಮಾರ್ನಿಂಗ್ 6 o'clock ಶಿಫ್ಟ್ ಇದ್ರೆ 4 ಗಂಟೆಗೆ ಬರೋ ಅಷ್ಟ್ರಲ್ಲೇನೆ ಬೆಳಿಗ್ಗೆ ಹೋಗುವಾಗ್ಲೂ ಕತ್ಲೆ ಇರುತ್ತೆ, ಮತ್ತೆ ಬರೋವಾಗ್ಲೂ ಕತ್ಲೆ ಇರುತ್ತೆ. ಅದೊಂಥರ ಆಫ್ ಮೂಡ್ ಇರುತ್ತೆ. ಎಷ್ಟೊಂದು ಹಲವಾರು ಎಕ್ಸ್ಪೀರಿಯನ್ಸಸ್ ಇದೆ, ಹೀಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ತರಿಸ್ಕೊಂಡಿದೀನಿ, ಸ್ಯಾಲರಿ ಆಗಿದೆ, ಹಾಲಿಡೇ ಇದೆ, ಸೊ ವೈ ನಾಟ್? ಟ್ರೀಟಿಂಗ್ ಯುವರ್ ಸೆಲ್ಫ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ಟ್ರೀಟಿಂಗ್ ಮೈ ಸೆಲ್ಫ್ ಗುಡ್ ರೈಟ್ ನೌ, ಅಂಡ್ ಐ ಹೋಪ್ ನೀವು ಕೂಡ ಯು ಆರ್ ಟ್ರೀಟಿಂಗ್ ಯುವರ್ ಸೆಲ್ಫ್ ರೈಟ್ ವೇ. ಓಕೆ, ಇಫ್ ನಾಟ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಸ್ ಮಚ್ ಆಸ್ ಪಾಸಿಬಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಮಾರ್ನಿಂಗ್. ನನ್ಗೆ ಆಕ್ಚುಲಿ ಬೆಳಿಗ್ಗೆ 4:30ಗೆನೆ ಎಚ್ಚರ ಆಗೋಗಿದೆ. ದಟ್ಸ್ ವೈ ಮೈ ಐಸ್ ಆರ್ ಲೈಕ್ ದಿಸ್ ಅಂಡ್ ಮೈ ಫೇಸ್ ಇಸ್ ಲೈಕ್ ದಿಸ್. ಡೋಂಟ್ ಮೈಂಡ್ ಮೈ ಫೇಸ್ ಅಂಡ್ ಆಲ್ಸೋ ಡೋಂಟ್ ಮೈಂಡ್ ದ ರೂಮ್. ಇವತ್ತು ಸಂಡೇ ಅಲ್ವಾ, ಇವತ್ತು ಕ್ಲೀನಿಂಗ್ ಮಾಡಬೇಕು. ಮತ್ತೆ ತಲೆನೋವು ಬರುತ್ತೆ ಅಂತ ಸ್ವಲ್ಪ ಹೊತ್ತು ಮಲಗಿದ್ದೆ. ಅಂಡ್ ನಾವು ಆಲ್ಮೋಸ್ಟ್ 10:30 ಅನ್ಸುತ್ತೆ ಟೈಮ್. ಬೆಳಿಗ್ಗೆ ಎದ್ದಿದ ತಕ್ಷಣ ಐ ಶುಡ್ ಹ್ಯಾವ್ ಅ ಕಪ್ ಆಫ್ ಕಾಫಿ. ಇಲ್ಲ ಅಂದ್ರೆ ನನ್ಗೆ ಇಡೀ ದಿನ ತಲೆನೋವು ಬರುತ್ತೆ. ಒಂದಿನ ಆಫೀಸಿಗೆ ಕಾಫಿ ಕುಡಿದೇ ಹೋಗಿದ್ದೆ. ಐ ಕುಡಂಟ್ ಬೇರ್ ದ ಪೇನ್ ಆನೆಸ್ಟ್ಲಿ. ಸೊ 1 cup ಆಫ್ ಕಾಫಿ ಕುಡಿದು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ರೂಮ್ ಕ್ಲೀನ್ ಮಾಡೋದಿದೆ, ಎಡಿಟಿಂಗ್ ಕಂಪ್ಲೀಟ್ ಮಾಡೋದಿದೆ, ಅಂಡ್ ಫಿನಾನ್ಸಸ್. ನನ್ಗೆ ರೀಸೆಂಟ್ ಲೈಕ್ 2 days ಬ್ಯಾಕ್ ಸ್ಯಾಲರಿ ಆಯ್ತು. ಸೊ ಐ ಹ್ಯಾವ್ ಟು ಸಾರ್ಟ್ ಔಟ್ ಮೈ ಫಿನಾನ್ಸ್. ಅದನ್ನೆಲ್ಲ ಕೆಲಸ ಬಾಕಿ ಇದೆ. ಸೊ ಲೆಟ್ಸ್ ಗೋ ವಿತ್ ದ ಡೇ.
ಆಲ್ ರೈಟ್, ನನ್ ಮಾರ್ನಿಂಗ್ ಕಾಫಿ ಇಲ್ಲಿ ರೆಡಿ ಇದೆ. ನಿಮ್ದು ಮಾರ್ನಿಂಗ್ ಕಾಫಿ ಆರ್ ಟೀ ನೀವ್ ಏನ್ ಕುಡಿತೀರೋ ಅದು ರೆಡಿ ಮಾಡ್ಕೊಳ್ಳಿ. ಇವಾಗಲೇ ವಿಡಿಯೋ ಪಾಸ್ ಮಾಡಿ ಗೋ ಗೆಟ್ ಯೋರ್ ಸೆಲ್ಫ್ ಅ ಕಾಫಿ ಆರ್ ಅ ಟೀ ಅಂಡ್ ದೆನ್ ಕಮ್ ಬ್ಯಾಕ್. ಬಿಕಾಸ್ ನನ್ಗೆ ಕೆಲವು ಕಲ್ಚರಲ್ ಶಾಕ್ಸ್ ನಾನು ಏನೇನ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದಿದೆ. ಸ್ಟಾರ್ಟಿಂಗ್ ವಿತ್ ದ ಟ್ರಾನ್ಸ್ಪೋರ್ಟೇಷನ್, ನನಗೆ ತುಂಬಾನೇ ಖುಷಿ ಆಗುವಂತ ವಿಷಯನ ನಾನು ಫಸ್ಟ್ ಶೇರ್ ಮಾಡ್ತೀನಿ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಸ್ ಅಮೇಸಿಂಗ್. ಇಟ್ ಈಸ್ ಲೈಕ್ ಸೂಪರ್ 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 ಅಮೇಸಿಂಗ್. ಯಾವ್ದೇ ಬಸ್ ಆಗ್ಲಿ, ಇಲ್ಲಿ 3 ತರ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅದರ್ ದ್ಯಾನ್ ದ ಪ್ರೈವೇಟ್ ವೆಹಿಕಲ್ಸ್. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬಸ್, ಟ್ರಾಮ್ ಅಂಡ್ ಮೆಟ್ರೋ. ಎನಿ ಟ್ರಾನ್ಸ್ಪೋರ್ಟೇಷನ್ ಇಟ್ ವಿಲ್ ಬಿ ಆಲ್ವೇಸ್ ಆನ್ ಟೈಮ್, ಸದಾ ಆನ್ ಟೈಮ್ ಇರುತ್ತೆ. ಇನ್ ಕೇಸ್ ಅದೇನಾದ್ರೂ ಇಶ್ಯೂಸ್ ಆದರೆ ರೈಟ್ ಆಫ್ಟರ್ ದಟ್ ಮೊಮೆಂಟ್ ರಿಪ್ಲೇಸ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾಮ್ ನಂಬರ್ 3 ಅನ್ಕೊಳ್ಳೋಣ, ಅದೇನಾದ್ರೂ ಇಶ್ಯೂ ಆಯ್ತು ಅಂತ ಅಂದ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಬಸ್ ಇರುತ್ತೆ ಅಂಡ್ ಮೆನ್ಷನ್ ಮಾಡ್ತಾ ಇರ್ತಾರೆ ಹಿಂಗೆ ಟ್ರಾಮ್ ಈ ಸ್ಟಾಪ್ ಇಂದ ಈ ಸ್ಟಾಪ್ ಹೋಗ್ತಾ ಇಲ್ಲ, ಅದ್ರ ಬದಲು ನಾವು ರೀಪ್ಲೇಸ್ಮೆಂಟ್ ಬಸ್ ನ ಅರೇಂಜ್ ಮಾಡಿದೀವಿ ಅಂತ. ಆನೆಸ್ಟ್ಲಿ ಹಂಗೇರಿ ಹ್ಯಾಸ್ ಅನ್ ಅಮೇಸಿಂಗ್ ಟ್ರಾನ್ಸ್ಪೋರ್ಟೇಷನ್. ಸೆಕೆಂಡ್ಲಿ, ಪೆಡೆಸ್ಟ್ರಿಯನ್ಸ್ಗೆ ತುಂಬಾ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಯಾರೇ ಪೆಡೆಸ್ಟ್ರಿಯನ್ ಆಗ್ಲಿ ಹೋಗ್ತಿದ್ದಾರೆ, ರೋಡ್ ಕ್ರಾಸ್ ಮಾಡ್ತಿದ್ದಾರೆ ಅಂದ್ರೆ ದೇ ವಿಲ್ ವೇಟ್, ದೇ ವಿಲ್ ಆಸ್ಕ್ ಯು ಟು ಮೂವ್, ಆಮೇಲೆನೆ ಮುಂದೆ ಹೋಗ್ತಾರೆ. ನೆಕ್ಸ್ಟ್, ನಾನು ಚಿಕ್ಕೋಳಿಂದ ಅನ್ಕೊಂಡಿದ್ದು ಹೀಗೆ ಪೋರ್ಟ್ರೇ ಆಗಿದೆ ಇಂಡಿಯಾದಲ್ಲಿ, ಇಂಡಿಯಾ ನೀಟ್ ಇಲ್ಲ, ಇಂಡಿಯಾ ಕ್ಲೀನ್ ಇಲ್ಲ ಅಂತೆಲ್ಲ ಎಷ್ಟು ಸಿಟೀಸ್ ಬಗ್ಗೆ ಮಾತಾಡಿದ್ದಾರೆ ಎಷ್ಟೊಂದ್ ಜನ. ಅದನ್ನ ನಾವು ಕೇಳ್ತಾ ಬೆಳೆದಿದೀವಿ. ಇಂಡಿಯಾ ಕ್ಲೀನ್ ಇಲ್ಲ, ಫಾರಿನ್ ಕಂಟ್ರೀಸ್ ಎಲ್ಲ ಎಷ್ಟು ಕ್ಲೀನ್ ಆಗಿರತ್ತೆ. ನೋ ನಾಟ್ ಎಟ್ ಆಲ್. ಇಲ್ಲಿ ಬಂದು ನೋಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಎಲ್ಲಾ ದೇಶನೂ ಒಂದೇ. ಎಲ್ಲಾ ದೇಶದಲ್ಲೂ ಅದ್ರ ಕ್ಲೀನೆಸ್ಟ್ ಸಿಟಿ ಹೇಗಿರುತ್ತೆ ಹಾಗೆ ಅನ್ಟೈಡಿ ಸಿಟೀಸ್ ಹೇಗಿರುತ್ತೆ ಇಲ್ಲೂ ಕೂಡ ಇದೆ. ಈ ಸ್ಟ್ರೀಟ್ ಕ್ಲೀನ್ ಆಗಿದೆ ಅಂದ್ರೆ ರೈಟ್ ನೆಕ್ಸ್ಟ್ ಟು ದಿಸ್ ಸ್ಟ್ರೀಟ್ ಇಟ್ ಈಸ್ ವೆರಿ ಅನ್ಟೈಡಿ ಅಂಡ್ ಯು ಸಿ ಅ ಲಾಟ್ ಆಫ್ ಹೋಮ್ಲೆಸ್ ಪೀಪಲ್, ಡ್ರಂಕರ್ಡ್ಸ್ ತುಂಬಾ ಜನ ಇದ್ದಾರೆ. ಇಲ್ಲಿ ಜನ ಹೀಗೆ ಆಗ್ಲಿ ರಾತ್ರಿ ಆಗ್ಲಿ ದೇ ವಿಲ್ ಆಲ್ವೇಸ್ ಹ್ಯಾವ್ ಅ ಬಿಯರ್ ಕ್ಯಾನ್ ಇನ್ ದೇರ್ ಹ್ಯಾಂಡ್. ಇನ್ನೊಂದು, ಇಲ್ಲಿ ರೇಸಿಸಮ್ ಅಷ್ಟಾಗಿ ನಾನ್ ನೋಡಿಲ್ಲ, ಬಟ್ ನಾನ್ ಕೇಳಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾರಂತೆ. ಬಟ್ ಐ ಟೆಲ್ ಯು, ಟ್ರಾಮ್ ಅಲ್ಲಿ ಎಂಟರ್ ಆಗಿದ ತಕ್ಷಣನೇ ಎಷ್ಟು ಸ್ಟಿಂಕಿ ಇರುತ್ತೆ ಅಂದ್ರೆ, ನಾಟ್ ಎವ್ರಿ ಒನ್, ಸಮ್ ಆಫ್ ದೆಮ್, ಅದೇ ಇವಾಗ ನಾ ಹೇಳಿದ್ನಲ್ಲ ಹೋಮ್ಲೆಸ್ ಇರ್ತಾರೆ ಅವರೆಲ್ಲ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯೂಸ್ ಮಾಡ್ತಾರೆ. ಇಟ್ ವಿಲ್ ಬಿ ವೆರಿ ಸ್ಟಿಂಕಿ, ಇಟ್ ವಿಲ್ ಬಿ ವೆರಿ ಅನ್ಕಂಫರ್ಟಬಲ್. ನಂಗೆ ಅವಾಗ ಅನ್ಸುತ್ತೆ ಇವರು ಇಂಡಿಯನ್ಸ್ ನ ಹಾಗೆ ಮಾಡ್ತಾರಲ್ಲ, ಇವರೇ ಹೀಗಿದಾರಲ್ಲ ಅಂತ ನನಗೆ ತುಂಬಾ ಸತಿ ಅನ್ಸಿದೆ. Never mind, this was another thing I had to say. Another positive thing that I have to mention is ಇಲ್ಲಿನ ವರ್ಕ್ ಕಲ್ಚರ್. ಇಲ್ಲಿ ಜನ ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಅಷ್ಟೇ ಡೆಡಿಕೇಶನ್ ಇಂದ ದೇ ಟ್ರೀಟ್ ದೆಮ್ಸೆಲ್ವ್ಸ್. ಕೆಲಸ ಎಷ್ಟು ಡೆಡಿಕೇಶನ್ ಇಂದ ಮಾಡ್ಬೇಕು, ಅಷ್ಟೇ ಡೆಡಿಕೇಶನ್ ಇಂದ, ಅಷ್ಟೇ ಫನ್ ಇಂದ, ಅಷ್ಟೇ ಇಷ್ಟಪಟ್ಟು ದೀಸ್ ಪೀಪಲ್ ಎಂಜಾಯ್. ನಾವು ದುಡಿಯೋದೇ ಖರ್ಚು ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ದೇ ಎಂಜಾಯ್. ಅಂದ್ರೆ ನಮ್ ಆಫೀಸಲ್ಲೇ ಫೆಸ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ, ಅವತ್ತಿನ ದಿನ ಯೂಶಲಿ ಫೆಸ್ಟ್ ನಮ್ಗೆ ಈವ್ನಿಂಗ್ ಇರುತ್ತೆ, ಕೆಲಸ ಮುಗಿಸ್ಕೊಂಡು ಫೆಸ್ಟ್ ಗೆ ಅಟೆಂಡ್ ಮಾಡೋದಿರುತ್ತೆ. ಬಟ್ ರೈಟ್ ಆಫ್ಟರ್ ದಟ್ ರೈಟ್ ಆಫ್ಟರ್ ಲಾಗಿಂಗ್ ಔಟ್ ಆಫ್ ದ ಆಫೀಸ್, ಅವತ್ ಈವ್ನಿಂಗ್ ಎಲ್ಲರೂ ಎಷ್ಟು ಫ್ರೆಂಡ್ಲಿ ಆಗಿದ್ರು ಗೊತ್ತಾ. ಸೊ ಕೆಲ್ಸ ತರಾನೇ ನೋಡ್ತಾರೆ. ವರ್ಕ್ ಸ್ಟಾಫ್ ಎಲ್ಲ ವರ್ಕ್ ಅಲ್ಲಿ ಮಾತ್ರ, ಆಫೀಸ್ ಅಲ್ಲಿ ಮಾತ್ರ. ಅಲ್ಲಿ ಬಿಟ್ಟು ಆಚೆ ಬರ್ತಿದ್ಯಾ ಅಂದ್ಮೇಲೆ ಜಸ್ಟ್ ಲೀವ್ ಇಟ್ ಆಲ್ ಆಫ್ ದೋಸ್. ಮೂವಿಂಗ್ ಆನ್, ನೌ ದಟ್ ಐ ಮೆನ್ಷನ್ ದ ಪಾಸಿಟಿವ್ ಥಿಂಗ್, ನನ್ಗೆ ಇನ್ನೊಂದು ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ಸ್. ನಾವು ಎಂಪ್ಲಾಯೀಸ್ ಆಗಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೀವಿ. ಇಲ್ಲಿ ಏನೇ ಆದ್ರೂನು 1 week ಬಿಫೋರ್ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು. ನಮ್ಗೆ ಅದು ಫಸ್ಟ್ ಟೈಮ್ ಕೇಳಿದಾಗ ಹೌ ಆರ್ ವಿ ಸಪೋಸ್ ಟು ಡೂ ದಿಸ್ ಅಂತ ಅನ್ಸ್ಬಿಟ್ಟಿತ್ತು. ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ನಾವೇನಾದ್ರೂ ಹುಷಾರ್ ತಪ್ಪಿದ್ರೆ ಏನ್ ಮಾಡಕ್ಕಾಗತ್ತೆ, ಅದ್ ನನಗ್ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ನನ್ನ ಕೊಲೀಗ್ ಒಬ್ಳಿಗೆ ಶಿ ಹ್ಯಾಡ್ ಅ ವೆರಿ ಬ್ಯಾಡ್ ಲೆಗ್ ಪೇನ್ ಅಂಡ್ ಅವಳಿಗೆ ಮಂತ್ಸ್ ಲೇಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವಳಿಗೆ ಓಡಾಡಕ್ ಆಗ್ತಾ ಇಲ್ಲ, ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಈವನ್ ಡಿಸ್ಪೈಟ್ ಆಫ್ ಸೀಯಿಂಗ್ ಆಲ್ ದೋಸ್ ಥಿಂಗ್ಸ್, ಮಂತ್ಸ್ ಲೇಟರ್ ಅವಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವಳು ಅಲ್ಲಿವರೆಗೂ ವೇಟ್ ಮಾಡಿ ಅಪಾಯಿಂಟ್ಮೆಂಟ್ ಡೇಟ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು. ಬಟ್ ನಮ್ಗೆ ಹೋಮ್ ಡಾಕ್ಟರ್ ಅಂತಾನೆ ಕೊಟ್ಟಿದ್ದಾರೆ, ಒಬ್ರನ್ನ ಅಲಾಟ್ ಮಾಡಿದ್ದಾರೆ. ನಮ್ಗೆ ಏನಾದ್ರೂ ಜ್ವರ ಬಂದ್ರೆ ಇಲ್ಲ ಏನಾದ್ರು ಹುಷಾರ್ ತಪ್ಪಿದ್ರೆ, ಎನಿ ಇಶ್ಯೂಸ್, ಕ್ಯಾಶುಯಲ್ ಲೈಕ್ ಎನಿ ನಾರ್ಮಲ್ ಇಶ್ಯೂಸ್ ಆದ್ರೆ ವಿ ಕ್ಯಾನ್ ಗೋ ಟು ಹರ್. ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗಿಂಗ್ ಆಗಿದೆ ಅಂತ ವಿ ವಿಲ್ ನಾವ್ ಹೇಳ್ಬಿಟ್ಟು ಶಿಲ್ ರೈಟ್ ಅಸ್ ಸಮ್ ಟ್ಯಾಬ್ಲೆಟ್ಸ್ ಮತ್ತೆ ಸಿಕ್ ಲೀವ್ ಪೇಪರ್ ಕೊಡ್ತಾರೆ. ದಟ್ GP ಈಸ್ ಆಲ್ಸೋ ನಾಟ್ ಗುಡ್. ಐ ಆಮ್ ಸೋ ಸಾರಿ ಫಾರ್ ಯೂಸಿಂಗ್ ದಿಸ್ ವರ್ಡ್. ಎಷ್ಟೇ ಹೈ ಫೀವರ್ ಇರ್ಲಿ, ಏನೇ ಆಗಿರ್ಲಿ, ಒಂದ್ ಸ್ಟೆಥೋಸ್ಕೋಪ್ ಯೂಸ್ ಮಾಡಲ್ಲ.
ಮುಟ್ಟು ನೋಡೋದಿಲ್ಲ ಆ ತರ ಡಾಕ್ಟರ್ಸ್ ಇಲ್ಲಿರೋರು. ದೇ ಡು ನಾಟ್ ಕೇರ್, ದೇ ಡು ನಾಟ್ ಮೈಂಡ್. ನಿಂಗೆ ಸಿಕ್ ಲೀವ್ ಪೇಪರ್ ಬೇಕಾ, ನಾನು ಕೊಡ್ತೀನಿ. ಟ್ಯಾಬ್ಲೆಟ್ಸ್ ಬೇಕಾ, ಐ ಗಿವ್ ಯು, ಗೋ ಟೇಕ್ ಇಟ್ ಅಂಡ್ ಗೆಟ್ ವೆಲ್ ಸೂನ್. ಆ ತರ ಇರೋ ಡಾಕ್ಟರ್ಸ್ ಇಲ್ಲಿ. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಮಾಡಿದೆ. ಬಟ್ ಕಾಂಟ್ ಹೆಲ್ಪ್. ಅದಕ್ಕೋಸ್ಕರ ನಮ್ಮನ್ನ ನಾವೆಷ್ಟು ಪ್ರಿವೆಂಟ್ ಮಾಡ್ಕೋಬೇಕು ಟು ಅವಾಯ್ಡ್ ಫ್ರಮ್ ದೋಸ್ ಥಿಂಗ್ಸ್ ಅಷ್ಟು ಮಾಡ್ಕೋತಾ ಇದೀವಿ. ಆದ್ರೂ ಡ್ಯೂ ಟು ವೆದರ್ ಚೇಂಜಸ್ ಎಲ್ಲ ಹುಷಾರ್ ತಪ್ಪಿದೀವಿ, ಆಗಿದ್ದು ಇದೆ. ಸೊ ದಿಸ್ ಇಸ್ ಅನದರ್ ಥಿಂಗ್. ಮೂವಿಂಗ್ ಆನ್, ಇಲ್ಲಿ ಏನಾದ್ರೂ ನ್ಯಾಷನಲ್ ಹಾಲಿಡೇ ಇದೆ ಅಂದ್ರೆ ಎಲ್ಲಾ ಶಾಪ್ ಕ್ಲೋಸ್ ಆಗಿರುತ್ತೆ. ಎಲ್ಲ ಗ್ರಾಸರಿ ಶಾಪ್ಸ್ ಕೂಡ, ಪ್ರಾವಿಷನ್ ಶಾಪ್ಸ್ ಕೂಡ ಕ್ಲೋಸ್ ಆಗಿರುತ್ತೆ. ಸೊ ನಾಳೆ ಏನಾದ್ರೂ ನ್ಯಾಷನಲ್ ಹಾಲಿಡೇ ಇದೆ ಅಂದ್ರೆ ಅದ್ರ ಹಿಂದಿನ ದಿನಾನೇ ಎಲ್ಲ ತಗೊಂಡಿರ್ಬೇಕು. ಇಲ್ಲ ಅಂದ್ರೆ ಯಾವ ರೋಡಲ್ಲೂ ಯಾವ ಶಾಪ್ ಕೂಡ ಓಪನ್ ಇರಲ್ಲ, ಎಕ್ಸೆಪ್ಟ್ ಫಾರ್ ಫ್ಯೂ ಇಂಡಿಯನ್ ಸ್ಟೋರ್ಸ್ ಮಾತ್ರ. ಇಂಡಿಯನ್ ಥಿಂಗ್ಸ್. ಸೊ ಇಂಡಿಯನ್ ಸ್ಟೋರ್ಸ್ ಮಾತ್ರ ಓಪನ್ ಇರುತ್ತೆ, ಥ್ಯಾಂಕ್ಫುಲಿ. ಇನ್ನು ಎಷ್ಟೊಂದಿದೆ ಈ ತರ ಕಲ್ಚರಲ್ ಶಾಕ್ಸ್ ಆಗ್ಲಿ, ಇಲ್ಲ ಏನೇ ಆಗ್ಲಿ, ಸಮಥಿಂಗ್ ದಟ್ ಸೀಮ್ಸ್ ಡಿಫ್ರೆಂಟ್ ಫ್ರಮ್ ಆರ್ ಇಂಡಿಯನ್ ಲೈಫ್ ಸ್ಟೈಲ್. ಆ ತರ ಏನೇ ಇದ್ರು ನನಗೆ ನೆನಪಾದರೆ ಐ ವಿಲ್ ಮೇಕ್ ಅ ವಿಡಿಯೋ ಅಬೌಟ್ ಇಟ್ ಸೂನ್ ಲೈಕ್ ದಿಸ್, ಬಿಕಾಸ್ ಶೇರ್ ಮಾಡ್ಕೊಳಕ್ ನಂಗೂ ಇಷ್ಟ ಇರತ್ತಲ್ವಾ. ಅದಕ್ಕೋಸ್ಕರ ನಾನು ಏನೇ ಹೇಳಿದ್ರು ಇದೆಲ್ಲ ನನ್ನ ಪರ್ಸ್ಪೆಕ್ಟಿವ್, ನಂದು ಇಲ್ಲ ನನ್ನ ಜೊತೆಗಿರೋರ್ ಪರ್ಸ್ಪೆಕ್ಟಿವ್ ಇಂದ ನಾ ಹೇಳಿರೋದು. ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತಾನೆ ಅನ್ಕೊಳ್ಳಿ. ಬಟ್ ಇಫ್ ಯು ಫೀಲ್ ಇದು ಹೇಳಿದ್ ಸರಿ ಇದಿಲ್ಲ ಅಂತ ಅನ್ಸಿದ್ರೆ you don't have to feel about that, because it is all my perspective. Nim perspective ಬೇರೆ ಇರ್ಬೋದು, ನನ್ನ perspective ಬೇರೆ ಇರ್ಬೋದು. I would like to end with saying no country is better comparatively. ಎಲ್ಲ ಒಂದೇ, ಅದಂತೂ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಸೊ ಇದೆಲ್ಲ ಕೆಲವು ಕಲ್ಚರಲ್ ಶಾಕ್ಸ್ ಆಗಿತ್ತು. I hope you liked this video, and it was all for today's video. If you liked it, please like, comment, share and subscribe. And until next video, bye.